ಅಮ್ಮ, ಟೈಪ್ ಮಾಡೋದನ್ನ ನಿಲ್ಲಿಸು ಅಂತ ಮೊಪ್ಪಿನ್ ಹೇಳ್ತಿದ್ದಾನೆ. ಅವಳು ಹಾಗೆ ಹೇಳಿದ್ದಾಗ ನಾನು ಉಸಿರೇ ನಿಂತೋಯ್ತು. ಯಾಕಂದ್ರೆ ನಾನು ಕಾರಿನಲ್ಲಿ ಕುಳಿತು ಫೋನಲ್ಲಿ ಟೈಪ್ ಮಾಡ್ತಿದ್ದೀನಿ ಅಂತ ಅವಳಿಗೆ ಗೊತ್ತೇ ಇರ್ಲಿಲ್ಲ. ನಮಸ್ಕಾರ, ನಾನೊಬ್ಳು ತಾಯಿ. ಎಲ್ಲರ ತರಹ ನನ್ನ ಮಗುವೇ ನನ್ನ ಪ್ರಪಂಚ. ಆದ್ರೆ 3 ವರ್ಷದ ನನ್ನ ಮಗಳ ಬಾಯಲ್ಲಿ ಬಂದ ಆ ಒಂದು ಹೆಸರು ನನ್ನ ಇಡೀ ಜೀವನವನ್ನೇ ನರಕ ಮಾಡಿದೆ. ಆ ಸೀಲಿಂಗ್ ಮನುಷ್ಯ ಯಾರು? ಬನ್ನಿ, ನನ್ನ ಜೀವನದಲ್ಲಿ ನಡೆದ ಆ ಭೀಕರ ಘಟನೆಯನ್ನ ಹೇಳ್ತೀನಿ. ಕೆಲವು ದಿನಗಳ ಹಿಂದೆ ಸಿರಿಯನ್ನ ಹೊಸ ಡೇ ಕೇರ್ಗೆ ಸೇರಿಸಿದ್ದೆ. ಅದನ್ನ ಗೌರಿ ಆಂಟಿ ಅನ್ನೋರು ನೋಡ್ಕೊಳ್ತಿದ್ರು. ಎಲ್ಲವೂ ಚೆನ್ನಾಗಿಯೇ ಇತ್ತು. ಸಿರಿ ಡೇ ಕೇರ್ನಲ್ಲಿ ತುಂಬಾನೇ ಖುಷಿಯಾಗಿದ್ದಳು. ಆದ್ರ 3 ವಾರಗಳ ನಂತರ ಅವಳೊಂದು ಹೊಸ ಪದ ಶುರು ಮಾಡಿದ್ಲು. ಅದೇ ಮೊಪ್ಪಿನ್. ಕಾರಿನಲ್ಲಿ ಸ್ನಾನ ಮಾಡುವಾಗ ಬರೀ ಮೊಪ್ಪಿನ್ ಅಂತ ಹೇಳ್ತಿದ್ದಳು. ನಾನು ಯಾರ ಮೊಪ್ಪಿನ್ ಅಂತ ಅವಳನ್ನ ಕೇಳಿದ್ದೆ. ಅದಕ್ಕವಳು ಅವನೊಬ್ಬ ಮನುಷ್ಯ ಅಂತ ಹೇಳಿದ್ಲು. ಸೀಲಿಂಗ್ ಮೇಲೆ ವಾಸ ಮಾಡುವ ಮನುಷ್ಯ ಅಂದಳು. ನಾನು ಮೊದಲು ಸ್ವಲ್ಪ ನಕ್ಕು ಸುಮ್ನಾದೆ. ಮಕ್ಕಳು ಹೀಗೆಲ್ಲ ಸುಮ್ಮನೆ ಕಥೆ ಕಟ್ಟುತ್ತಾರೆ ಅಂತ ಅನ್ಕೊಂಡೆ. ಆದ್ರೆ ಸಂಜೆ ಗೌರಿ ಆಂಟಿ ಹತ್ತಿರ ಈ ಬಗ್ಗೆ ಕೇಳಿದೆ. ನಿಮ್ಮಲ್ಲಿ ಮೊಪ್ಪಿನ್ ಅನ್ನೋರು ಯಾರಾದ್ರೂ ಇದ್ದಾರಾ ಅಂತ ಕೇಳಿದೆ. ಆ ಹೆಸರು ಕೇಳಿದ್ದಂತೆ ಅವರ ಮುಖದ ಬಣ್ಣ ಬದಲಾಯಿತು. ಅವರು ತಡಬಡಾಯಿಸುತ್ತಾ ತಕ್ಷಣ ಬೇರೆ ವಿಷಯಕ್ಕೆ ಜಾರಿದರು. ನನಗೆ ಒಳಗಿಂದೊಳಗೆ ಸ್ವಲ್ಪ ಅನುಮಾನ ಶುರುವಾಯಿತು. ಅಂದು ರಾತ್ರಿ ಸಿರಿ ಬಾತ್ರೂಂನಲ್ಲಿ ಸ್ನಾನ ಮಾಡ್ತಿದ್ದಳು. ಇದ್ದಕ್ಕಿದ್ದಂತೆ, ಅಮ್ಮ, ನಿನ್ನ ಕೂದಲು ತುಂಬಾ ಚೆನ್ನಾಗಿದೆ ಅಂದಳು. ನಾನು ಯಾರ ಹಾಗೆ ಹೇಳಿದ್ದು ಅಂತ ಕೇಳಿದ್ದೆ. ಅವಳು ನಗ್ತಾ ಮುಪ್ಪಿನ ಹೇಳಿದ್ದು ಅಂತ ಅಂದಳು. ನನ್ನ ಕೈಕಾಲುಗಳು ತಕ್ಷಣ ತಣ್ಣಗಾದವು. ಮುಪ್ಪಿನ ಸ್ಕೂಲ್ನಲ್ಲಿದ್ದಾನಾ ಅಂತ ಭಯದಿಂದ ಕೇಳಿದೆ. ಅದಕ್ಕವಳು ನಾನು ಎಲ್ಲಿಗೆ ಹೋದರೂ ಮುಪ್ಪಿನ್ ಬರ್ತಾನೆ ಅಂದಳು. ನಾನು ತಕ್ಷಣ ಅವಳನ್ನ ಎತ್ಕೊಂಡು ಬೆಡ್ರೂಮ್ಗೆ ಓಡ್ಹೋದೆ. ಬಾಗಿಲು ಭದ್ರವಾಗಿ ಲಾಕ್ ಮಾಡಿ ಮಲಗಿದೆ. ನನಗೆ ಆ ರಾತ್ರಿ ನಿದ್ದೆಯೇ ಬರಲಿಲ್ಲ. ಮರುದಿನ ಬೆಳಿಗ್ಗೆ ಗೌರಿ ಆಂಟಿಗೆ ಫೋನ್ ಮಾಡಿದೆ. ಮುಪ್ಪಿನ್ ಅಂದ್ರೆ ಯಾರು ಅಂತ ನೇರವಾಗಿ ಕೇಳಿದೆ. ಫೋನಿನಲ್ಲಿ ತುಂಬಾ ಹೊತ್ತು ಮೌನ ಆವರಿಸಿತ್ತು. ಆ ಹೆಸರು ಕೇಳಿ ತುಂಬಾ ವರ್ಷಗಳಾಯಿತು ಅಂದ್ರು. ನಾನು ಗಾಬರಿಯಿಂದ ಅದರ ಅರ್ಥ ಏನು ಅಂತ ಕೇಳಿದೆ. ಆಮೇಲೆ ಕಾಲ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡಿದ್ರು. ಸಂಜೆ ನಾನು ನೇರವಾಗಿ ಆ ಡೇ ಕೇರ್ ಹತ್ತಿರ ಹೋದೆ. ಅವರು ನನ್ನನ್ನ ಮನೆಯೊಳಗೆ ಬಿಡ್ಲಿಲ್ಲ. ಬಾಗಿಲಲ್ಲೇ ತಡೆದು ನಿಲ್ಲಿಸಿದರು. ಅವರ ಕಣ್ಣಿನಲ್ಲಿ ವಿಚಿತ್ರವಾದ ಭಯ ಇತ್ತು. ಸಿರಿಯನ್ನು ಇನ್ಮುಂದೆ ಇಲ್ಲಿಗೆ ಕಳಿಸ್ಬೇಡಿ ಅಂತ ಖಡಕ್ಕಾಗಿ ಹೇಳಿದರು. ನಿಮ್ಮ ಮನೆಯೊಳಗೆ ಏನಾದರೂ ಇದೆಯಾ ಅಂತ ನಾನು ಕೇಳಿದೆ. ಅದಕ್ಕವರು ಬಹಳಷ್ಟು ಮನೆಗಳಲ್ಲಿ ಏನಾದರೂ ಒಂದು ಇದ್ದೇ ಇರುತ್ತೆ ಅಂತ ಹೇಳಿದ್ರು. ನಾನು ಸಿರಿಯನ್ನ ಮತ್ತೆ ಆ ಡೇ ಕೇರ್ಗೆ ಕಳಿಸ್ಲಿಲ್ಲ. 11 ದಿನಗಳು ಕಳೆದವು. ಅವಳು ಮನೆಯಲ್ಲೇ ಸೇಫ್ ಆಗಿದ್ದಳು. ಆ ಮೊಪ್ಪಿನ ಹೆಸರು ಕೂಡ ಅವಳು ಮತ್ತೆ ತೆಗಿಲಿಲ್ಲ. ನಾನು ನಿಟ್ಟುಸಿರು ಬಿಟ್ಟೆ. ಎಲ್ಲವೂ ಸರಿಯಾಯಿತು ಅಂತ ಅನ್ಕೊಂಡೆ. ಆದ್ರೆ ನಿನ್ನೆ ರಾತ್ರಿ ನಾನು ಅವಳ ರೂಮ್ಗೆ ಹೋದೆ. ರೂಮಿನಲ್ಲಿ ಕತ್ತಲಿತ್ತು. ಅವಳು ಬೆಡ್ ಮೇಲೆ ಎದ್ದು ಕುಳಿತಿದ್ದಳು. ಸೀಲಿಂಗ್ ಮೂಲೆ ಕಡೆ ನೋಡಿ ಯಾರ ಜೊತೆಗೋ ಪಿಸುಗುಟ್ಟುತ್ತಿದ್ದಳು. ಮಲಗು ಚಿನ್ನ, ಯಾರ್ ಜೊತೆ ಮಾತಾಡ್ತಿದೀಯಾ ಅಂತ ಕೇಳಿದೆ. ಮೊಪ್ಪಿನ್ಗೆ ಗುಡ್ ನೈಟ್ ಹೇಳ್ತಿದೀನಿ ಅಂದಳು. ನನ್ನ ಮೈ ಸಂಪೂರ್ಣವಾಗಿ ಜುಮ್ ಅನಿಸಿತು. ಮೊಪ್ಪಿನ್ ನಮ್ ಜೊತೆಯೇ ಬಂದಿದ್ದಾನೆ ಅಂತ ಅವಳು ಹೇಳಿದ್ಲು. ನಾನು ನಡುಗುತ್ತಾ ರೂಮಿನ ಲೈಟ್ ಆನ್ ಮಾಡಿದೆ. ಅಲ್ಲಿ ಮೂಲೆಯಲ್ಲಿ ಯಾರೂ ಇರ್ಲಿಲ್ಲ. ಬರೀ ಖಾಲಿ ಗೋಡೆ ಮಾತ್ರ ಇತ್ತು. ಆದ್ರೆ ಅವಳು ಲೈಟ್ ಹಾಕ್ಬೇಡ, ಅವನು ಹೆದರುತ್ತಾನೆ ಅಂದಳು. ನಾನು ಅವಳನ್ನ ಎತ್ಕೊಂಡು ನನ್ನ ರೂಮ್ಗೆ ಓಡಿ ಬಂದೆ. ಬಾಗಿಲು ಲಾಕ್ ಮಾಡಿ ಅವಳನ್ನ ತಬ್ಬಿಕೊಂಡು ಮಲಗಿದೆ. ನನಗೆ ಸ್ವಲ್ಪವೂ ನಿದ್ದೆ ಬರಲಿಲ್ಲ. ನನ್ನ ಎದೆಬಡಿತ ಜೋರಾಗಿತ್ತು. ಬೆಳಗಿನ ಜಾವ ಸರಿಯಾಗಿ 3 ಗಂಟೆಗೆ ಅವಳ ಖಾಲಿ ರೂಮಿನಿಂದ ಒಂದು ಭಯಂಕರ ಶಬ್ದ ಬಂತು. ಯಾರೋ ತುಂಬಾ ಹೊತ್ತು ಉಸಿರು ಬಿಗಿ ಹಿಡಿದು ಒಮ್ಮೆಲೆ ಬಿಟ್ಟಂತಹ ಶಬ್ದ ಅದು. ಒಂದು ದೀರ್ಘವಾದ ಉಸಿರಾಟದ ಶಬ್ದ. ಆಮೇಲೆ ಸಂಪೂರ್ಣ ಮೌನ. ನನಗೆ ಆ ಮನೆಯಲ್ಲಿ ಒಂದು ಕ್ಷಣವೂ ಇರಲು ಆಗಲಿಲ್ಲ. ನಿದ್ದೆ ಮಂಪರಿನಲ್ಲಿದ್ದ ಸಿರಿಯನ್ನ ಎತ್ಕೊಂಡು ಕಾರಿಗೆ ಓಡಿ ಬಂದೆ. ನೇರವಾಗಿ ಜನರಿರುವ ಡಿಮಾರ್ಟ್ ಪಾರ್ಕಿಂಗ್ ಲಾಟ್ಗೆ ಬಂದೆ. ನಾನೀಗ ಕಾರಿನಲ್ಲಿ ಕುಳಿತು ಈ ಕಥೆ ಟೈಪ್ ಮಾಡ್ತಿದ್ದೀನಿ. ಸಿರಿ ಕಾರಿನ ಸೀಟಿನಲ್ಲಿ ಕುಳಿತು ಬಿಸ್ಕಿಟ್ ತಿಂತಿದ್ದಾಳೆ. ಅವಳು ತುಂಬಾ ಖುಷಿಯಾಗಿದ್ದಾಳೆ. ಪೊಲೀಸರಿಗೆ ಹೋಗಿ ಸೀಲಿಂಗ್ ಮನುಷ್ಯನ ಬಗ್ಗೆ ಏನು ಅಂತ ದೂರು ಕೊಡಲಿ? ನನ್ನ ಕಾರಿನ ಗ್ಲಾಸುಗಳೆಲ್ಲ ಕಪ್ಪಗಾಗಿವೆ. ಹೊರಗಿನಿಂದ ಯಾರೂ ನೋಡಲು ಸಾಧ್ಯವಿಲ್ಲ. ಇದ್ದಕ್ಕಿದ್ದಂತೆ ಸಿರಿ ನನ್ನ ಮುಖ ನೋಡಿ ಜೋರಾಗಿ ನಕ್ಕಳು. ಅಮ್ಮ, ಟೈಪ್ ಮಾಡೋದನ್ನ ನಿಲ್ಲಿಸು ಅಂತ ಮೊಪ್ಪಿನ್ ಹೇಳ್ತಿದ್ದಾನೆ. ನಾನು ಫೋನಲ್ಲಿ ಟೈಪ್ ಮಾಡ್ತಿದ್ದೀನಿ ಅಂತ ಅವಳಿಗೆ ಗೊತ್ತೇ ಇರ್ಲಿಲ್ಲ. ಅಂದ್ರೆ ಆ ಮೊಪ್ಪಿನಿಗೆ ಕಾರಿನ ಸೀಟಿನ ಹಿಂದಿನಿಂದ ಎಲ್ಲವೂ ಕಾಣ್ತಿದೆ. ಅವನು ನಮ್ಮ ಕಾರಿನಲ್ಲೇ ಇದ್ದಾನೆ. ನನ್ನ ಹಿಂದೆಯೇ ಕುಳಿತಿದ್ದಾನೆ. ಈ ಘಟನೆ ನೆನಪಾದಾಗೆಲ್ಲ ನನ್ನ ಮೈ ನಡುಗುತ್ತದೆ. ಮಕ್ಕಳ ಕಲ್ಪನೆ ಅಂತ ನಾವು ಸುಮ್ಮನಾಗ್ತೇವೆ. ಆದ್ರೆ ಅವರ ಕಣ್ಣಿಗೆ ಕಾಣಿಸುವುದು ನಮಗೆ ಕಾಣಿಸುವುದಿಲ್ಲ. ಆ ಮೊಪ್ಪಿನ್ ಈಗಲೂ ನಮ್ಮ ಜೊತೆಯಲ್ಲೇ ಇದ್ದಾನಾ? ಗೊತ್ತಿಲ್ಲ. ನಿಮಗೂ ಎಂದಾದ್ರೂ ಮಕ್ಕಳಿಂದ ಇಂತಹ ವಿಚಿತ್ರ ಅನುಭವ ಆಗಿದೆಯಾ? ಮಗು ಒಂಟಿಯಾಗಿ ಯಾರ ಜೊತೆಯಾದರೂ ಮಾತಾಡುವುದನ್ನ ನೋಡಿದ್ದೀರಾ? ಖಂಡಿತ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಇಂತಹ ರೋಚಕ ಮತ್ತು ಭಯಂಕರ ಕಥೆಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ.
ಕಾಮೆಂಟ್ನಲ್ಲಿ ಎಮೋಜಿ ಹಾಕಿ ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತೊಂದು ನೈಜ ಕಥೆಯೊಂದಿಗೆ ಸಿಗ್ತೀನಿ. ಹುಷಾರಾಗಿರಿ. ನಮಸ್ಕಾರ.